ಮಾಡಿಕೊಳ್ಳುವಂಥ ಪತ್ನಿ ಸಿಕ್ಕರೆ ಭಿಕ್ಷುಕನು ಕೂಡ ರಾಜನಂತೆ ಬದುಕಬಹುದು. ಹಾಗೆ ಅರ್ಥನೇ ಮಾಡ್ಕೊಳ್ಳದೆ ಇರುವಂತಹ ಒಂದು ಪತ್ನಿ ಸಿಕ್ಕದೆ ಆದರೆ ರಾಜನು ಕೂಡ ಭಿಕ್ಷುಕನಂತೆ ಬಾಳ್ಬೋದು. ಯಾಕಂತಂದರೆ ಒಂದು ಮನೆಯನ್ನು ಬೆಳೆಸೋದು, ಉಳಿಸೋದು, ಅಥವಾ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದು, ಅಥವಾ ಆ ಮನೆಯ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋದು ಎಲ್ಲವೂ ಕೂಡ ಆ ಒಂದು ಪತ್ನಿಯ ಕೈಯಲ್ಲಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಅವರ ಸ್ವಾರ್ಥಕ್ಕೋಸ್ಕರ ಬೇರೆಯವರು ಏನಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು, ಉಳಿದವ್ರದ್ದು ಏನೂ ಲೆಕ್ಸ ಆಗಿರೋಲ್ಲ. ಆದರೆ ಇದು ಎಲ್ಲ ಒಂದು ಕಡೆ ಏನಾಗ್ತೈತಿ ಅಂತಂದ್ರೆ ಅದರಿಂದ ಬೇರೆಯವ್ರಿಗೆ ಏನೂ ಲಾಸ್ ಆಗಲ್ಲ. ಯಾಕಂತಂದರೆ ಒಳ್ಳೆ ಮೌಲ್ಯಗಳಿರುವಂಥ ವ್ಯಕ್ತಿ, ಒಳ್ಳೆ ಮೌಲ್ಯಗಳಿರುವಂಥ ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿಗಳು ಏನಿರ್ತಾರೆ ಅವರು ಈ ಥರ ಅಂದರೆ ಈ ಥರ ಯಾವ ಮೌಲ್ಯಗಳು ಇಲ್ಲದೆ ಇರುವಂಥ ವ್ಯಕ್ತಿಗಳಿಂದ ಕಳೆದುಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಆದರೆ ಬದಲಾಗಿ ಎಷ್ಟೇ ಹಣ, ಆಸ್ತಿ, ಅಂತಸ್ತು ಅಥವಾ ಒಂದು ಏನದು ಇನ್ನೊಬ್ಬರನ್ನ ಅವರು ಅಗ್ರಿ ಮಾಡ್ತಿರಲ್ಲ. ಯಾಕಂದರೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ, ನಾನೇ ಗ್ರೇಟು ಅನ್ನೋ ಒಂದು ಈಗೋಯಿಸ್ಟಿಕ್ ಮನೋಭಾವನೆ ಬೆಳೆದಿರುತ್ತಲ್ಲ. ಅಂಥವ್ರಿಗೆ ಏನಾಗ್ತೈತೆ ಅಂತಂದರೆ ಉಳಿದಿದ್ದು ಅವ್ರ ಮುಂದೆ ಕಣ್ಮುಂದೆ ಸ್ವರ್ಗ ಇರಲಿ ಅಥವಾ ದೇವಲೋಕದಿಂದ ದೇವರೇ ಹೇಳೋದು ಬಂದು ಅವ್ರ ಎದುರಿಗೆ ಚೆನ್ನಾಗೇ ಮಾತಾಡಿದ್ರು ಕೂಡ ಅದು ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತಂದರೆ ಅವ್ರದ್ದೇ ಒಂದು ಪರಿಕಲ್ಪನೆ ಒಳಗೆ, ಅವ್ರದ್ದೇ ಒಂದು ಬಾವಿ ಒಳಗೆ ಬದುಕ್ತಾ ಇರ್ತಾರೆ. ಅಂಥವ್ರಿಗೆ ಬೇರೆ ಯಾವುದೂ ಕಣ್ಣಿಗೆ ಕಾಣಿಸಲ್ಲ, ಅವ್ರಿಗೆ ಅರಿವಿಗೂ ಬರಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಲೋಕದೊಳಗಿರ್ತಾರೆ, ಒಂದು ಪರಿಭ್ರಮಣೆ ಒಳಗಿರ್ತಾರೆ ಅವರು. ಆದರೆ ಅದರಿಂದ ಹೊರಗೆ ಬರೋ ಅಷ್ಟರಲ್ಲಿ ಏನಾಗಿರುತ್ತೆ ಅಂತಂತಂದರೆ ಕಾಲ ಮಿಂಚಿರುತ್ತೆ. ಅವಾಗ ಏನೂ ಮಾಡೋಕ್ಕಾಗಲ್ಲ. ಬಹಳ ಅಂದರೆ ಏನು ಮಾಡ್ಬೋದ್ರಿ, ಕಳೆದ ಸಮಯನ ವಾಪಸ್ ತರೋಕ್ಕಾಗತ್ತಾ? ಇಲ್ಲ. ಅಥವಾ ಅದೇ ಹಳೆ ಒಂದು ಬಾಂಧವ್ಯ ಉಳ್ಕೊಂಡಿರುತ್ತಾ? ಇಲ್ಲ. ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಅವ್ರು ಮುಂದೆ ಹೋಗಿಬಿಟ್ಟಿರ್ತಾರೆ. ಆವಾಗ ಲೇಟಾಗಿ ಅರಿವಿಗೆ ಬಂದರೂ ಕೂಡ ಏನೂ ಉಪಯೋಗಕ್ಕೆ ಬರಲ್ಲ. ಸೊ ನಾನು ಈ ಮೂಲಕ ತಿಳಿಸೋದೇನಂತಂದರೆ ಪ್ರತಿಯೊಂದು ಮನೆಯೊಳಗೂ ಏನು ಪತ್ನಿಯರು ಇರ್ತಿರಲ್ವ, ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಒಬ್ಬರ ಬೆಳವಣಿಗೆನ ಒಬ್ಬರು ಅದನ್ನು ಅವರಿಗೆ ಸಹಕಾರ ಕೊಟ್ಕೊಂಡು ಗಂಡ ಹೆಂಡತಿಗಾಗಿರ್ಬೋದು ಅಥವಾ ಹೆಂಡತಿ ಗಂಡನಿಗಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಬೇಕು. ಅದರಿಂದಾಗಿ ಅವರು ವೈಯಕ್ತಿಕ ಬೆಳವಣಿಗೆ ಜೊತೆಗೆ ನಿಮ್ಮ ಮನೆಯ ಒಂದು ಗೌರವ ಮತ್ತು ಪ್ರತಿಷ್ಠೆ, ಅದರ ಜೊತೆಗೆ ಮೌಲ್ಯಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ತುಂಬ ಮುಖ್ಯ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡೋಣ.